ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಗಿಣಿಗೆರ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಮಾರ್ಚ್ 2026ರ ಇತ್ತೀಚಿನ ಮಾಹಿತಿಯನ್ನು ನೋಡಲಿದ್ದೇವೆ. ಉತ್ತರ ಕರ್ನಾಟಕದಲ್ಲಿ ಪ್ರಮುಖವಾದ ಈ ರೈಲು ಯೋಜನೆ ಕೊಪ್ಪಳ ಮತ್ತು ರಾಯಚೂರು ಪ್ರದೇಶಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ಉದ್ದೇಶವನ್ನು ಹೊಂದಿದೆ. ಈ ರೈಲು ಮಾರ್ಗ ನಿರ್ಮಾಣವಾದ ನಂತರ ಪ್ರಯಾಣದ ದೂರ ಕಡಿಮೆಯಾಗುವುದು, ಪ್ರಯಾಣಿಕರ ಸಂಚಾರ ಸುಲಭವಾಗುವುದು ಮತ್ತು ಈ ಭಾಗದ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗುವುದು ನಿರೀಕ್ಷಿಸಲಾಗಿದೆ. ಯೋಜನೆಯ ಸಮಗ್ರ ಮಾಹಿತಿ. ಗಿಣಿಗೆರ ರಾಯಚೂರು ರೈಲು ಮಾರ್ಗವು ನೈಋತ್ಯ ರೈಲ್ವೆ ಅಡಿಯಲ್ಲಿ ಅಭಿವೃದ್ಧಿಪಡಿಸಲಾಗುತ್ತಿರುವ ಹೊಸ ರೈಲು ಮಾರ್ಗ ಯೋಜನೆಯಾಗಿದೆ. ಈ ಹೊಸ ರೈಲು ಮಾರ್ಗವು ಕೊಪ್ಪಳದ ಸಮೀಪದಲ್ಲಿರುವ ಗಿಣಿಗೆರ ಜಂಕ್ಷನ್ ಅನ್ನು ರಾಯಚೂರು ನಗರಕ್ಕೆ ಸಂಪರ್ಕಿಸುವುದು. ರಾಯಚೂರು ಕರ್ನಾಟಕದ ಪ್ರಮುಖ ರೈಲು ಜಂಕ್ಷನ್ಗಳಲ್ಲಿ ಒಂದಾಗಿದೆ. ಈ ಹೊಸ ರೈಲು ಮಾರ್ಗದ ಒಟ್ಟು ಉದ್ದ ಸುಮಾರು 165 ಕಿಲೋಮೀಟರ್ ಇರಲಿದೆ ಎಂದು ನಿರೀಕ್ಷಿಸಲಾಗಿದೆ. ಯೋಜನೆ ಪೂರ್ಣಗೊಂಡ ನಂತರ ಉತ್ತರ ಕರ್ನಾಟಕದ ಹಲವಾರು ಜಿಲ್ಲೆಗಳು ರಾಯಚೂರಿನಿಂದ ಸಾಗುವ ಪ್ರಮುಖ ರೈಲು ಮಾರ್ಗಗಳಿಗೆ ನೇರ ಸಂಪರ್ಕ ಪಡೆಯಲಿವೆ. ಮಾರ್ಗದಲ್ಲಿರುವ ಪ್ರಮುಖ ನಿಲ್ದಾಣಗಳು. ಪ್ರಸ್ತಾವಿತ ಯೋಜನೆಯ ಪ್ರಕಾರ ಈ ರೈಲು ಮಾರ್ಗವು ಪಟ್ಟಣಗಳು ಮತ್ತು ಪ್ರದೇಶಗಳ ಮೂಲಕ ಸಾಗುವ ಸಾಧ್ಯತೆ ಇದೆ. ಗಿಣಿಗೆರ, ಕೊಪ್ಪಳ ಪ್ರದೇಶ, ಸಿಂಧನೂರು ಪ್ರದೇಶ, ಮಾನ್ವಿ ಪ್ರದೇಶ, ರಾಯಚೂರು. ಈ ಪ್ರದೇಶಗಳು ಈಗ ಹೆಚ್ಚಿನವಾಗಿ ರಸ್ತೆ ಸಾರಿಗೆಯ ಮೇಲೆ ಅವಲಂಬಿತವಾಗಿರುವುದರಿಂದ ಈ ರೈಲು ಮಾರ್ಗ ಸ್ಥಳೀಯ ಜನರಿಗೆ ಉತ್ತಮ ಸಂಪರ್ಕವನ್ನು ಒದಗಿಸಲಿದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗ ಹಲವು ಕಾರಣಗಳಿಂದ ತುಂಬಾ ಮಹತ್ವದ್ದಾಗಿದೆ. ಮೊದಲನೆಯದಾಗಿ, ಇದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ರೈಲು ಸಂಪರ್ಕವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ, ಏಕೆಂದರೆ ಈ ಭಾಗಕ್ಕೆ ಉತ್ತಮ ರೈಲು ಮೂಲಸೌಕರ್ಯ ಅಗತ್ಯವಿದೆ. ಎರಡನೆಯದಾಗಿ, ರಾಯಚೂರು ಮತ್ತು ಸಿಂಧನೂರು ಪ್ರದೇಶದ ರೈತರು ಬೆಳೆಯುವ ಅಕ್ಕಿ, ಹತ್ತಿ ಮತ್ತು ಧಾನ್ಯಗಳನ್ನು ದೇಶದ ಇತರ ಭಾಗಗಳಿಗೆ ಸಾಗಿಸಲು ಇದು ಸಹಾಯ ಮಾಡುತ್ತದೆ. ಮೂರನೆಯದಾಗಿ, ಮಧ್ಯ ಕರ್ನಾಟಕ ಮತ್ತು ರಾಯಚೂರು ನಡುವಿನ ರೈಲು ಪ್ರಯಾಣದ ದೂರ ಕಡಿಮೆಯಾಗುತ್ತದೆ. ಇದರಿಂದ ಭವಿಷ್ಯದಲ್ಲಿ ಹೊಸ ಪ್ರಯಾಣಿಕರ ರೈಲು ಸೇವೆಗಳು ಪ್ರಾರಂಭವಾಗುವ ಸಾಧ್ಯತೆಯೂ ಇದೆ. ಯೋಜನೆಯ ವೆಚ್ಚ. ಗಿಣಿಗೆರ ರಾಯಚೂರು ರೈಲು ಮಾರ್ಗ ಯೋಜನೆಯ ಅಂದಾಜು ವೆಚ್ಚ ಸುಮಾರು 3,402 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚು ಎಂದು ನಿರೀಕ್ಷಿಸಲಾಗಿದೆ. ಈ ಯೋಜನೆಗೆ ಕರ್ನಾಟಕ ಸರ್ಕಾರ ಮತ್ತು ರೈಲ್ವೆ ಸಚಿವಾಲಯ ಸಹಕಾರ ನೀಡುತ್ತಿವೆ. ಅಭಿವೃದ್ಧಿ ಕಡಿಮೆಯಿರುವ ಪ್ರದೇಶಗಳಲ್ಲಿ ರೈಲು ಸಂಪರ್ಕವನ್ನು ಹೆಚ್ಚಿಸುವ ಉದ್ದೇಶದಿಂದ ಈ ಯೋಜನೆಗೆ ಬೆಂಬಲ ನೀಡಲಾಗಿದೆ. ಮಾರ್ಚ್ 2026ರ ಪ್ರಸ್ತುತ ಸ್ಥಿತಿ. ಮಾರ್ಚ್ 2026ರ ಸ್ಥಿತಿಗತಿಗಳ ಪ್ರಕಾರ ಈ ಯೋಜನೆ ಇನ್ನೂ ಯೋಜನೆ ರೂಪಿಸುವ ಹಾಗೂ ಸಮೀಕ್ಷೆ ಹಂತದಲ್ಲಿದೆ. ಮುಖ್ಯ ಪ್ರಗತಿಗಳು ಹೀಗಿವೆ. ಕೆಲವು ಭಾಗಗಳಲ್ಲಿ ರೈಲು ಮಾರ್ಗದ ಪ್ರಾಥಮಿಕ ಸಮೀಕ್ಷೆಗಳು ಪೂರ್ಣಗೊಂಡಿವೆ. ಭೂಸ್ವಾಧೀನ ಪ್ರಕ್ರಿಯೆ ಕುರಿತು ರಾಜ್ಯ ಸರ್ಕಾರದೊಂದಿಗೆ ಚರ್ಚೆಗಳು ನಡೆಯುತ್ತಿವೆ. ವಿವರವಾದ ಯೋಜನಾ ವರದಿ ಮತ್ತು ತಾಂತ್ರಿಕ ಅನುಮೋದನೆಗಳ ಪ್ರಕ್ರಿಯೆ ಮುಂದುವರಿದಿದೆ. ಆದರೆ ಪೂರ್ಣ ಪ್ರಮಾಣದ ನಿರ್ಮಾಣ ಕಾರ್ಯ ಇನ್ನೂ ಆರಂಭವಾಗಿಲ್ಲ. ಎಲ್ಲ ಅನುಮೋದನೆಗಳು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗಳು ಪೂರ್ಣಗೊಂಡ ನಂತರ ಈ ಯೋಜನೆ ನಿರ್ಮಾಣ ಹಂತಕ್ಕೆ ಸಾಗಲಿದೆ. ಭವಿಷ್ಯದ ಪ್ರಯೋಜನಗಳು. ಈ ರೈಲು ಮಾರ್ಗ ಪೂರ್ಣಗೊಂಡ ನಂತರ ಹಲವು ಪ್ರಯೋಜನಗಳು ದೊರೆಯಲಿವೆ. ಪ್ರಯಾಣಿಕರಿಗೆ ಕೊಪ್ಪಳ, ಸಿಂಧನೂರು, ಮಾನ್ವಿ ಮತ್ತು ರಾಯಚೂರು ನಡುವೆ ಹೊಸ ರೈಲು ಸೇವೆಗಳು ಲಭ್ಯವಾಗಬಹುದು. ಈ ಪ್ರದೇಶಗಳ ನಡುವಿನ ಪ್ರಯಾಣ ಸಮಯವು ಬಹಳಷ್ಟು ಕಡಿಮೆಯಾಗಲಿದೆ. ಇದೇ ಸಮಯದಲ್ಲಿ ಈ ರೈಲು ಮಾರ್ಗವು ಕೃಷಿ ಉತ್ಪನ್ನಗಳು ಮತ್ತು ಸ್ಥಳೀಯ ಕೈಗಾರಿಕೆಗಳಿಗೆ ಸರಕು ಸಾಗಣೆ ವ್ಯವಸ್ಥೆಯನ್ನು ಬಲಪಡಿಸಲಿದೆ. ಇದರಿಂದ ರಾಯಚೂರು ಮತ್ತು ಕೊಪ್ಪಳ ಜಿಲ್ಲೆಗಳ ಆರ್ಥಿಕ ಅಭಿವೃದ್ಧಿಗೆ ಸಹಾಯವಾಗಲಿದೆ. ಭವಿಷ್ಯದ ನಿರೀಕ್ಷೆ. ಅನುಮೋದನೆಗಳು ಮತ್ತು ಭೂಸ್ವಾಧೀನ ಪ್ರಕ್ರಿಯೆಗಳು ವೇಗವಾಗಿ ನಡೆದರೆ ಮುಂದಿನ ಕೆಲವು ವರ್ಷಗಳಲ್ಲಿ ನಿರ್ಮಾಣ ಕಾರ್ಯ ಆರಂಭವಾಗುವ ಸಾಧ್ಯತೆ ಇದೆ. ಆದರೆ ದೊಡ್ಡ ಮಟ್ಟದ ರೈಲು ಮೂಲಸೌಕರ್ಯ ಯೋಜನೆಗಳು ಸಾಮಾನ್ಯವಾಗಿ ಹಲವು ವರ್ಷಗಳನ್ನು ತೆಗೆದುಕೊಳ್ಳುತ್ತವೆ. ಆದ್ದರಿಂದ ಗಿಣಿಗೆರ ರಾಯಚೂರು ರೈಲು ಮಾರ್ಗ ಪೂರ್ಣಗೊಳ್ಳಲು ಇನ್ನೂ ಕೆಲವು ವರ್ಷಗಳು ಬೇಕಾಗಬಹುದು. ಆದರೆ ಈ ಯೋಜನೆ ಪೂರ್ಣಗೊಂಡ ನಂತರ ಅದು ಉತ್ತರ ಕರ್ನಾಟಕದ ಪ್ರಮುಖ ರೈಲು ಮಾರ್ಗಗಳಲ್ಲಿ ಒಂದಾಗಲಿದೆ. ಸಾರಾಂಶ. ಇದು ಗಿಣಿಗೆರ ರಾಯಚೂರು ಹೊಸ ರೈಲು ಮಾರ್ಗ ಯೋಜನೆ ಕುರಿತು ಮಾರ್ಚ್ 2026ರ ಇತ್ತೀಚಿನ ಮಾಹಿತಿ. ಈ ಯೋಜನೆ ಕೊಪ್ಪಳ ಮತ್ತು ರಾಯಚೂರು ಪ್ರದೇಶಗಳ ರೈಲು ಸಂಪರ್ಕವನ್ನು ಪರಿವರ್ತಿಸಲು ಮತ್ತು ಉತ್ತರ ಕರ್ನಾಟಕದ ಆರ್ಥಿಕ ಅಭಿವೃದ್ಧಿಗೆ ಸಹಾಯ ಮಾಡಲು ಮಹತ್ವದ ಪಾತ್ರ ವಹಿಸಲಿದೆ. ಈ ವಿವರ ನಿಮಗೆ ಉಪಯುಕ್ತವಾಗಿದೆ ಎಂದು ಅನಿಸಿದರೆ ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ನಲ್ಲಿನ ಭಾರತದ ಭವಿಷ್ಯವನ್ನು ರೂಪಿಸುತ್ತಿರುವ ಪ್ರಮುಖ ಮೂಲಸೌಕರ್ಯ ಯೋಜನೆಗಳ ಮಾಹಿತಿಗಾಗಿ ಇಷ್ಟಪಡಿಸಿ ಹಂಚಿಕೊಳ್ಳಿ ಮತ್ತು ಚಂದಾದಾರರಾಗಿ. ನೋಡಿದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.